ದಿನಕ್ಕೊಂದು ಕಥೆ ಚೈತ್ರ ಸಂಪುಟ. ಕತೆ 23. ಸೀತಾ ಪರಿಣಯ. ಮಿಥಿಲಾ ನಗರಿಯಲ್ಲಿ ಜನಕನೆಂಬ ಮಹಾರಾಜ ರಾಜ್ಯಭಾರ ಮಾಡುತ್ತಿದ್ದ. ಅವನಿಗೆ ಸೀತೆ ಎಂಬ ಮಗಳಿದ್ದಳು. ಅವಳು ಭುವನ ಮೋಹನ ಸುಂದರಿಯೂ ಗುಣವಂತೆಯೂ ಆಗಿದ್ದಳು. ಅವಳನ್ನು ಮದುವೆಯಾಗಲು ಭೂಲೋಕದ ಎಲ್ಲ ರಾಜಕುಮಾರರಿಗೂ ಆಸೆಯಿತ್ತು. ಆದರೆ ಜನಕನು ನನ್ನಲ್ಲಿರೋ ಶಿವಧನಸ್ಸನ್ನು ಯಾರು ಬಗ್ಗಿಸಿ ಹೆದೆಯೇರಿಸ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಎಂದು ಸಾರಿದ್ದ. ದೇಶದ ಎಲ್ಲ ಕಡೆಗಳಿಂದಲೂ ರಾಜಕುಮಾರರು ಬಂದು ಬಿಲ್ಲನ್ನು ಬಗ್ಗಿಸಲು ಪ್ರಯತ್ನಪಟ್ಟರು. ಅನೇಕರಿಗೆ ಅದನ್ನು ಮೇಲೆತ್ತಲೂ ಆಗಲಿಲ್ಲ. ಅವರೆಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸಿ ಹೊರಟು ಹೋದರು. ಲಂಕಾಧೀಶನಾದ ರಾವಣಾಸುರನೂ ಧನಸ್ಸನ್ನು ಎತ್ತಲು ಹೋಗಿ ಅದನ್ನು ಎತ್ತಲಾರದೆ ಕೆಳಗೆ ಹಾಕಿಕೊಂಡು ಬಿದ್ದ. ಅವನು ಅವಮಾನಿತನಾಗಿ ತನ್ನ ರಾಜ್ಯಕ್ಕೆ ಹಿಂತಿರುಗಿದ. ಇತ್ತ ಅಯೋಧ್ಯ ನಗರಿಯಲ್ಲಿ ದಶರಥನೆಂಬ ರಾಜನಿದ್ದ. ಅವನಿಗೆ ರಾಮ ಲಕ್ಷ್ಮಣರೆಂಬ ವೀರಪುತ್ರರಿದ್ದರು. ಅವರಿಗೆ ಸರಿಯಾದ ಶಿಕ್ಷಣ ಕೊಡಲೆಂದು ರಾಜಗುರು ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಕಾಡಿಗೆ ಕರೆದೊಯ್ದ. ಆಗ ಸೀತೆಯ ವಿವಾಹದ ವಾರ್ತೆ ಅವರ ಕಿವಿಗೆ ಬಿತ್ತು. ವಿಶ್ವಾಮಿತ್ರನು, ರಾಮ, ನಾವೀಗ ಮಿಥಿಲೆಗೆ ಹೋಗೋಣ. ನೀನು ಶಿವಧನಸ್ಸನ್ನು ಬಗ್ಗಿಸಬಲ್ಲೆ ಎಂದ. ಹಾಗೆ ರಾಮ ಲಕ್ಷ್ಮಣರೂ ವಿಶ್ವಾಮಿತ್ರನೂ ಮಿಥಿಲೆಗೆ ಬಂದರು. ವಿಶ್ವಾಮಿತ್ರನು, ಜನಕ ಮಹಾರಾಜ, ಇವನು ದಶರಥನ ಪುತ್ರ ರಾಮ. ನಿನ್ನ ಶಿವಧನಸ್ಸನ್ನು ತೋರು. ರಾಮನೂ ತನ್ನ ಶಕ್ತಿಯ ಪರೀಕ್ಷೆ ಮಾಡಲಿ ಎಂದ. ಶಿವಧನಸ್ಸನ್ನು 8 ಚಕ್ರದ ರಥದಲ್ಲಿರಿಸಿಕೊಂಡು ರಾಜಭಟರು ಅಲ್ಲಿಗೆ ತಂದರು. ರಾಮ ತನ್ನ ಗುರುಗಳನ್ನೂ ಇಷ್ಟದೈವವನ್ನೂ ಪ್ರಾರ್ಥನೆ ಮಾಡಿದ. ಮುಂದೆ ನಡೆದು ಶಿವಧನಸ್ಸನ್ನು ಲೀಲಾಜಾಲವಾಗಿ ಮೇಲೆತ್ತಿದ. ಹೆಮ್ಮೆಯಿಂದ ಬಿಲ್ಲಿಗೆ ಹೆದೆಯೇರಿಸಿದ. ಧನಸ್ಸು ಭಯಂಕರ ಶಬ್ದ ಮಾಡುತ್ತಾ 2 ಭಾಗಗಳಾಗಿ ಮುರಿಯಿತು. ಅಲ್ಲಿದ್ದವರೆಲ್ಲ ಜಯಕಾರ ಮಾಡಿದರು. ಸೀತೆ ಹೂಮಾಲೆಯನ್ನು ತಂದು ರಾಮನ ಕೊರಳಿಗೆ ಹಾಕಿದಳು. ಆಗ ಜನಕನಿಂದ, ನನ್ನ ಕಣ್ಣುಗಳು ಇವತ್ತು ಅಪೂರ್ವ ದೃಶ್ಯವನ್ನು ನೋಡಿದ್ದು. ವೀರಾಗ್ರಣಿ ರಾಮ, ಯಾರೂ ಕಂಡು ಕೇಳಿಲ್ಲದ ಶೌರ್ಯವನ್ನು ನೀನು ತೋರಿಸಿದೆ. ರಾಜಗುರು ವಿಶ್ವಾಮಿತ್ರ, ದಯವಿಟ್ಟು ದಶರಥನಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸಿ. ಆತನನ್ನು ಇಲ್ಲಿಗೆ ಕರೆತರುವುದಕ್ಕೆ ದೂತರನ್ನು ಕಳಿಸಿ. ಸೀತಾರಾಮರ ವಿವಾಹಕ್ಕೆ ಭೂಲೋಕದ ರಾಜರುಗಳನ್ನೆಲ್ಲ ಆಹ್ವಾನಿಸೋಣ. ದಶರಥ ಮಹಾರಾಜ ತನ್ನ ಇತರ ಮಕ್ಕಳಾದ ಭರತ ಶತ್ರುಘ್ನರೊಂದಿಗೆ ಮಿಥಿಲೆಗೆ ಬಂದ. ಸೀತಾರಾಮರ ವಿವಾಹದ ಜೊತೆಗೆ ಲಕ್ಷ್ಮಣ ಊರ್ಮಿಳೆಯರಿಗೂ, ಭರತ ಮಾಂಡವಿಯರಿಗೂ, ಶತ್ರುಘ್ನ ಶ್ರುತಕೀರ್ತಿಯರಿಗೂ ಮದುವೆ ವೈಭವದಿಂದ ನಡೆಯಿತು. ಅಂಥ ಅದ್ದೂರಿಯ ವಿವಾಹ ಆಮೇಲೆ ನಡೆದಿಲ್ಲ ಎಂದು ಕಂಡವರು ಹೇಳುತ್ತಾರೆ.